ನಮ್ಮ ದೇಶದಲ್ಲಿ ಒಬ್ಬ ಅತ್ಯಂತ ಶ್ರೀಮಂತ ಡೈಮಂಡ್ ವ್ಯಾಪಾರಿ ಸೂರತ್ನ ದೊಲಾಕಿಯಾ ಫ್ಯಾಮಿಲಿಯ ಹೆಸರನ್ನು ನೀವೆಲ್ಲ ಕೇಳಿರಬಹುದು. ಇಡೀ ಭಾರತದಲ್ಲಿ ಟಾಪ್ ಮೋಸ್ಟು ಡೈಮಂಡ್ ಎಕ್ಸ್ಪೋರ್ಟರ್ ಮತ್ತು ಅವರದೇ ಆದಂತಹ ಒಂದು ಬಹಳ ದೊಡ್ಡ ಎಂಪೈರ್ ಇದೆ ಗುಜರಾತ್ನ ಸೂರತ್ತಲ್ಲಿ. 1,00,000 ಜನ ಅಲ್ಲಿ ಕೆಲಸ ಮಾಡ್ತಾರೆ. ಫ್ಯಾಮಿಲಿ ಓನ್ ಮಾಡಿದಂಥ ಏನು ಕಂಪನಿ ಇದೆ, ಒಂದು ವರ್ಷಕ್ಕೆ ಸುಮಾರು 1,500ದಿಂದ 2,500 ತನ್ನ ಎಂಪ್ಲಾಯೀಸಿಗೆ ಕಾರನ್ನು ಫ್ರೀಯಾಗಿ ಉಡುಗೊರೆಯಾಗಿ ನೀಡ್ತಾ ಇದೆ ಮತ್ತು ಒಳ್ಳೆಯ ಫೆಸಿಲಿಟಿಯನ್ನು ನೀಡ್ತಾ ಇದೆ. ಅಂತಹ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಯಾರು ಅವರ ಫ್ಯಾಮಿಲಿ ಮೆಂಬರ್ಸ್ ಅವರ ಬಿಸ್ನೆಸ್ಗೆ ಜಾಯಿನ್ ಆಗಬೇಕಾದ್ರೆ ಒಂದು ಬಹಳ ದೊಡ್ಡ ಚಾಲೆಂಜ್ ಇದೆ. ಇದು ನಮ್ಮನ್ನು ಎಲ್ಲರನ್ನ ಇನ್ಸ್ಪೈರ್ ಮಾಡ್ತದೆ. ಯಾರೇ ಇರಲಿ ಪ್ರತಿಯೊಬ್ಬರನ್ನು ನಮ್ಮನ್ನು ಇನ್ಸ್ಪೈರ್ ಮಾಡ್ತದೆ. ಆ ಚಾಲೆಂಜ್ ಏನೆಂದರೆ, ಯಂಗ್ಸ್ಟರ್ಸ್ ಯಾರೇ ಇರಲಿ ಅವರು ಈ ಕಂಪನಿಯಲ್ಲಿ, ಅವರ ಈ ಡೈಮಂಡ್ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟಲ್ಲಿ ಜಾಯಿನ್ ಆಗುವ ಮೊದಲು 1 ತಿಂಗಳು ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿ 1 ವಾರ 4 ಕಡೆ ಏನು ಬೇಕು ಅದು ಕೆಲಸ ಮಾಡಲಿಕ್ಕಿದೆ ಅವರಿಗೆ, ಇಂಡಿಪೆಂಡೆಂಟ್ ಆಗಿ. ಅದರಲ್ಲೂ ದೊಡ್ಡ ಕಂಡೀಷನ್ ಏನೆಂದರೆ, ಗುಜರಾತ್ನಿಂದ ಸೂರತ್ನಿಂದ ಎಲ್ಲಿ ಅವರು ಹೋಗ್ತಾರೆ ಅಲ್ಲಿಯ ತನಕ ಒಂದು ವಿಮಾನದ ಟಿಕೆಟನ್ನು ಅವರು ನೀಡ್ತಾರೆ ವಿನಃ ಕೈಯಲ್ಲಿ 1 ಪೈಸಾ ಹಣ ಕೊಡುವುದಿಲ್ಲ. 1,000 ರೂಪಾಯಿ ಒಂದು ಪಾಕೆಟಲ್ಲಿ ಇರಲಿಕ್ಕೆ ಒಂದು ಧೈರ್ಯಕ್ಕೆ ಕೊಡ್ತಾರೆ ವಿನಃ ಬೇರೆ 1 ರೂಪಾಯಿ ಕೂಡ ಇಲ್ಲ. ಎರಡನೇದು ವಿಷಯ ಏನೆಂದರೆ, ಫೋನ್ ಯೂಸ್ ಮಾಡಲಿಕ್ಕೆ ಇಲ್ಲ, ನೋ ಸ್ಮಾರ್ಟ್ ಫೋನ್ ಕೊಂಡೋಗ್ಲಿಕ್ಕೆ ಇಲ್ಲ. ಮೂರನೇದು ಆ ದೊಲಾಕಿಯಾ ಫ್ಯಾಮಿಲಿಯ ಐಡೆಂಟಿಟಿಯನ್ನು ಯೂಸ್ ಮಾಡಲಿಕ್ಕೆ ಇಲ್ಲ. ಇದು ನಾನು ಇತ್ತೀಚೆಗೆ ಒಂದು ಪಾಡ್ಕಾಸ್ಟಲ್ಲಿ ನೋಡಿದೆ. 23 ವರ್ಷದ ಹೀತ್ ದೊಲಾಕಿಯಾ ಎಂಬ ಹುಡುಗ ಈ ದೊಲಾಕಿಯಾ ಫ್ಯಾಮಿಲಿಯಿಂದ ಆ ಅಜ್ಞಾತವಾಸಕ್ಕೆ ಹೋಗಿ ಅಥವಾ ಆ ಒಂದು ಬೇರೆನೇ ತನಗೆ ಗೊತ್ತಿಲ್ಲದ ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ 1 ತಿಂಗಳು ಕೆಲಸ ಮಾಡಿದಂತಹ ಒಂದು ಅನುಭವವನ್ನು ಜನರೊಂದಿಗೆ ಹಂಚಿಕೊಳ್ಳುವಾಗ ನನ್ನ ಮನಸ್ಸಿಗೆ ಬಂದದ್ದು, ಇಂತಹ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಅಷ್ಟು ಯಾಕೆ ಕಷ್ಟಪಡಬೇಕು? ಆದರೆ ಅದೇ ಜೀವನದ ಒಂದು ಪ್ರಮುಖ ಲೆಸನ್ ಅಂತ ನನಗೆ ನಂತರ ಗೊತ್ತಾಯಿತು. ಈ ಹೀತ್ ದೊಲಾಕಿಯಾ ಏನಿದ್ದಾರೆ, 23 ವರ್ಷದ ಹುಡುಗ ಸಿಕ್ಕಿಮಿಗೆ ಹೋಗಿ, ಸಿಕ್ಕಿಂನ ಪ್ಲೇಸ್ ಗ್ಯಾಂಗ್ಟಾಕ್ ನಿಮಗೆ ಗೊತ್ತು, ಅಲ್ಲಿ ಹೋಗಿ ಅವರು 1 ತಿಂಗಳು ಕೆಲಸ ಮಾಡಬೇಕಾದಂತಹ ಒಂದು ಚಾಲೆಂಜನ್ನು ಫೇಸ್ ಮಾಡ್ತಾರೆ. ಫ್ಲೈಟಲ್ಲಿ ನಿಯರೆಸ್ಟ್ ಏರ್ಪೋರ್ಟಲ್ಲಿ ಹೋಗಿ ಆ ಏರ್ಪೋರ್ಟ್ನಿಂದ ಗ್ಯಾಂಗ್ಟಾಕ್ಗೆ ಹೋಗಬೇಕಾದ್ರೆ ಒಂದು ಶೇರಿಂಗ್ ವ್ಯಾನಲ್ಲಿಯ ಟೆಂಪೋದಲ್ಲಿಯ ಹೋಗ್ತಾರೆ. ಮಧ್ಯದಲ್ಲಿ ಅವರಿಗೆ ಚೆಕ್ಕಿಂಗಿಗೆ ಹಿಡಿದಾಗ ಅವರ ಹತ್ರ ಇರುವಂಥ 1-2 ಯುವಕರು ಏನಿದ್ದಾರೆ ಅವರ ಹತ್ರ ಡ್ರಗ್ ಸಿಕ್ಕಿ 1.5-2 ಗಂಟೆಗಳ ಕಾಲ ಅಲ್ಲಿ ಸ್ಟಕ್ ಆಗ್ತಾರೆ. ತದನಂತರ ಮುಂದೆ ಹೋಗಿ ಗ್ಯಾಂಗ್ಟಾಕ್ ಮುಟ್ಟುವುದಕ್ಕಿಂತ ಮುಂಚೆ ಅವರಿಗೆ ಎಲ್ಲಿ ಹೋಗ್ತೇನೆ, ಎಲ್ಲಿ ನಿಲ್ತೇನೆ ಮತ್ತು ಏನು ಊಟಕ್ಕಿದೆ ಏನೂ ವಿಷಯ ಗೊತ್ತಿಲ್ಲ. ಒಂದು ಚಾಲೆಂಜನ್ನು ಹಿಡ್ಕೊಂಡು ಹೋಗ್ತಾರೆ. ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡುವಾಗ ಗಮನಕ್ಕೆ ಬಂದಂಥ ವಿಷಯ, ಫಸ್ಟಿಗೆ ಆ ಒಂದು ಪಿಜ್ಜಾ ಮಾಲಿಗೆ ಹೋದಾಗ ಅಲ್ಲಿ ಅವರಿಗೆ ಇವನ ಮೇಲೆ ಡೌಟ್ ಬರ್ತದೆ. ಇವನ ID ಕಾರ್ಡಲ್ಲಿ ಆ್ಯಕ್ಚುಲಿ ಐಡೆಂಟಿಟಿ ತೋರಿಸಲಿಕ್ಕಿಲ್ಲ, ಯಾವ ಕಾರ್ಡನ್ನು ತೋರಿಸಿದ ಅವರಿಗೆ ಡೌಟ್ ಬಂದು ಅವರು ಪೊಲೀಸ್ಲಿಗೆ ಕರೀತಾರೆ. ಶಟರನ್ನು ಹಾಕಿ ಪೊಲೀಸ್ ಬಂದು ಅವರನ್ನು ಟೆಸ್ಟ್ ಮಾಡುವಾಗ ಡೌಟ್ ಇರ್ತಾರೆ. ಯಾಕಂದರೆ ಆ ಟೈಮಲ್ಲಿ ಗ್ಯಾಂಗ್ಟಾಕಲ್ಲಿ ಟೆರರಿಸ್ಟ್ನ ಪ್ರಾಬ್ಲಮ್ ಇತ್ತು. ಪ್ರತಿಯೊಬ್ಬ ಹೊರಗಿನಿಂದ ಯಾರಾದರೂ ಸಸ್ಪೆಕ್ಟ್ ಇದ್ದರೆ ಅಲ್ಲಿ ಹಿಡಿತಿದ್ರು. ಅಲ್ಲಿ ಇವನ ಹತ್ರ ಕರೆಕ್ಟ್ ಐಡೆಂಟಿಟಿ ಇಲ್ಲದ ಕಾರಣ ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರನ್ನು ಟಾರ್ಚರ್ ಮಾಡ್ತಾರೆ. ಅದಾದ ನಂತರ ಇವನ ಬ್ಯಾಗಲ್ಲಿ ಇದ್ದದ್ದು 1,000-2,000 ರೂಪಾಯಿಯನ್ನು ಬಹುಶಃ ಪೊಲೀಸರು ತೆಗಿತಾರ ಏನೋ ಗೊತ್ತಿಲ್ಲ. ಅವನು ಹುಡುಕುವಾಗ ಬ್ಯಾಗಲ್ಲಿ ಆ ಹಣ ಇರುವುದಿಲ್ಲ. ಅದಕ್ಕೆ ಅವನು ಪೊಲೀಸ್ನ ಹತ್ರ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ಬ್ಯಾಗಲ್ಲಿದ್ದ ಹಣ ಇಲ್ಲ ಅಂತ. ಆವಾಗ ಪೊಲೀಸ್ ಬಂದು ಆ ಬ್ಯಾಗನ್ನು ಚೆಕ್ ಮಾಡಿದಾಗ ಅಲ್ಲಿ ಹಣ ಇರ್ತದೆ. ಅಂದರೆ ಆ ಪೊಲೀಸರು ಮತ್ತೆ ಇಡಬಹುದು, ಅದು ಗೊತ್ತಿಲ್ಲ. ಆದರೆ ಇಲ್ಲಿ ಪೊಲೀಸರು ಫಸ್ಟ್ ಟೈಮ್ ಅವನ ಲೈಫಲ್ಲಿ ಒಂದು ಲೆಸನ್ ಕಲಿತಾನೆ. ಒಬ್ಬ ಪೊಲೀಸ್ ಅವನಿಗೆ ಕೆನ್ನೆಗೆ ಹೊಡಿತಾನೆ. ಜೋರಾಗಿ ಕೆನ್ನೆಗೆ ಹೊಡೆದಾಗ ಅವ ಮನಸ್ಸಿನಲ್ಲಿದ್ದಂತಹ ಭಾವನೆಯನ್ನು ಹೇಳ್ತಾನೆ, ನನ್ನ ಲೈಫಲ್ಲಿ 23 ವರ್ಷದ ಲೈಫಲ್ಲಿ ಯಾರು ಕೂಡ, ನನ್ನ ತಂದೆ ತಾಯಿ ಕೂಡ ನನ್ನ ಮೈ ಮುಟ್ಟಲಿಲ್ಲ, ನನಗೆ ಹೊಡಿಲಿಲ್ಲ, ಒಂದು ಪೊಲೀಸರಿಂದ ಪೆಟ್ಟು ತಿನ್ನಬೇಕಾಯಿತು ಅಂತ. ಆದರೆ ಆ ಹುಡುಗ ಅಲ್ಲಿ ಅವನ ಜರ್ನಿಯನ್ನು ಫಿನಿಷ್ ಮಾಡುವುದಿಲ್ಲ. ಒಂದು ಹೋಟೆಲಲ್ಲಿ, ನಾನು ಬಹಳ ಬ್ರೀಫಾಗಿ ಹೇಳ್ತೇನೆ, ಇದು ನೀವು ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಅದನ್ನು ರೀಡ್ ಮಾಡ್ಬೋದು, ಓದ್ಬೋದು. 1 ವಾರ ಬಹಳ ಕಷ್ಟದಲ್ಲಿ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ಮನೆಯಲ್ಲಿ
ಲಕ್ಸುರಿ 5 ಸ್ಟಾರ್ ಮನೆ, 20 ರೂಮಿನ ಮನೆ, 5 ಆಳುಗಳು, ಏನು 5 ಸ್ಟಾರ್ ವಾಶ್ರೂಮ್ ಇದ್ದದ್ದು, ಇಲ್ಲಿ 10 ಜನ ಶೇರ್ ಮಾಡುವಂಥ ವಾಶ್ರೂಮ್ ಯೂಸ್ ಮಾಡಬೇಕಾದಂಥ ಪರಿಸ್ಥಿತಿ, ನೆಲದಲ್ಲಿ ಮಲಗಿದಾಗ ಬೇಕಾದಂಥ ಹಾಸಿಗೆ ಕೂಡ ಇಲ್ಲ. ಬಹಳ ಕಷ್ಟದಿಂದ ವೆಯ್ಟರ್ನ ಜಾಬ್ ಮಾಡಿ 1 ವಾರದ ಅನುಭವ ಪಡೆದ ನಂತರ ಮತ್ತೆ ಇನ್ನೊಂದು ಜ್ಯುವೆಲ್ರಿ ಕಂಪನಿಗೆ ಹೋಗಿ, ಜ್ಯುವೆಲ್ರಿ ಶಾಪಿಗೆ ಹೋಗಿ ಅಲ್ಲಿ 1 ವಾರದ ಕೆಲಸದ ಅನುಭವವನ್ನು ಅವರು ಶೇರ್ ಮಾಡ್ತಾರೆ. ಅಲ್ಲಿಂದ ಸ್ಟ್ರೀಟಲ್ಲಿ ಟೀ ಸೇಲ್ ಮಾಡಿ, ಐಸ್ ಕ್ರೀಮ್ ಸೇಲ್ ಮಾಡಿ ಅದರ ಅನುಭವವನ್ನು ಪಡಿತಾನೆ. ಅದಾದ ನಂತರ ಕೊನೆಯ 1 ವಾರ ಒಂದು ಟೆಕ್ಸ್ಟೈಲ್ ಶಾಪಲ್ಲಿ ಕೆಲಸ ಮಾಡಿ ಅಲ್ಲಿ ಅನುಭವವನ್ನು ಪಡಿತಾನೆ. ನೋಡಿ, ಒಬ್ಬ ಕೋಟ್ಯಾಧಿಪತಿ ಬಿಲಿಯನರ್ನ ಮಗ ಹೀತ್ ಧೋಲಾಕಿಯಾ ಇಂತಹ ಒಂದು ಪರಿಸ್ಥಿತಿಗೆ ಬಂದು 1 ತಿಂಗಳ ನಂತರ ಅವರ ಮನೆಯವರು ಕರ್ಕೊಂಡು ಹೋಗಲಿಕ್ಕೆ ಬಂದಾಗ ಬಹುಶಃ ಅವನ ಜೀವನದಲ್ಲಿ ಒಂದು ಅದ್ಭುತವಾದ ಲೆಸನನ್ನು ಅವನು ಕಲಿತಾನೆ. ಆತ್ಮೀಯರೇ, ಆ 1 ತಿಂಗಳಲ್ಲಿ ಅವನು ಪಟ್ಟ ಕಷ್ಟ, ಆ ಶ್ರೀಮಂತಿಕೆಯಿಂದ ಹೊರಬಂದು ಆ ಬಡತನದಲ್ಲಿ ಫೇಸ್ ಮಾಡುವುದು, ಹೇಗೆ ಗ್ರೌಂಡ್ನಲ್ಲಿದ್ದ ಜನರು ಹೇಗೆ ಅವರು ವರ್ತನೆ ಮಾಡ್ತಾರೆ, ಹೇಗೆ ಕೆಲವೊಮ್ಮೆ ಅವರು ಪ್ರೀತಿ ಮಾಡ್ತಾರೆ, ಹೇಗೆ ಕೆಲವೊಮ್ಮೆ ದ್ವೇಷ ಮಾಡ್ತಾರೆ, ಮಾತುಕತೆ, ಜಗಳ, ಹೇಟ್, ಲವ್ ಈ ಎಲ್ಲವನ್ನು ಅವನು ನೋಡಿ ಆದ ನಂತರ ಕೊನೆಗೆ ಅವನ ಹತ್ರ ಒಂದು ಪ್ರಶ್ನೆ ಕೇಳುವಾಗ, ನಿನಗೆ ಆ 1 ತಿಂಗಳಲ್ಲಿ ಸಿಕ್ಕಿದ ಅತ್ಯಂತ ನೆನಪಿನ ಅಥವಾ ಸ್ಮರಣೀಯ ಅನುಭವ ಏನಂತ ಕೇಳಿದಾಗ ಅವನಿಂದ ಬಂದ ಉತ್ತರ, ನಾನು ನನ್ನ ಕಾಲೇಜ್ ಲೈಫ್ ಇರಲಿ, ಸ್ಕೂಲ್ ಲೈಫ್ ಇರಲಿ, ಹೈಸ್ಕೂಲ್ ಲೈಫ್ ಇರಲಿ, ಸುಮಾರು 15ರಿಂದ 17 ವರ್ಷ ನಾನು ವ್ಯಾಸಂಗ ಮಾಡಿದ್ದೇನೆ. ಆದರೆ ಅಲ್ಲಿ ಎಲ್ಲಿಯೂ ಕಲಿಯದಂತಹ ಲೆಸನ್, ಪಾಠವನ್ನು ನಾನು 1 ತಿಂಗಳಲ್ಲಿ ಈ ಬಡತನದಲ್ಲಿ ಕಲಿತಿದ್ದೇನೆ. ಬಡತನ ಏನೆಂದು ನನಗೆ ಅರಿವಾಗಿದೆ. ಇದರಿಂದ 1 ತಿಂಗಳಲ್ಲಿ ಕಲಿತ ಲೆಸನ್ಸ್, ಪಾಠಗಳು ನನ್ನ ಮುಂದಿನ ಜೀವನಕ್ಕೆ ಅವು ಬಹಳಷ್ಟು ಹೆಲ್ಪ್ ಆಗಲಿವೆ ಎಂಬ ಮಾತನ್ನು ಅವನು ಹೇಳ್ತಾನೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಇವತ್ತಿನ ನಮ್ಮ ಯಂಗ್ಸ್ಟರ್ಸ್ ಇರಲಿ ಅಥವಾ ಯಾರೇ ಇರಲಿ, ನಾವು ಕಂಫರ್ಟ್ ಝೋನ್ನಿಂದ ಹೊರಗೆ ಬರುವುದಿಲ್ಲ. ನಮ್ಮಂಥ ಪೇರೆಂಟ್ಸ್ ಮಕ್ಕಳನ್ನು ಅಯ್ಯಯ್ಯೋ ಬೇಡ, ಕಷ್ಟದಲ್ಲಿ ಎಲ್ಲಿ ಕೂಡ ಕಲಿಸುವುದು ಬೇಡ, ಆರಾಮದಲ್ಲಿ ಇರಲಿ, ಕಂಫರ್ಟ್ ಆಗಿ ಇರಲಿ ಅಂತ ನಾವು ಯೋಚನೆ ಮಾಡ್ತೇವೆ. ಹಾಗೆ ಮಕ್ಕಳು ಕೂಡ ದೂರ ಹೋಗಲಿಕ್ಕೆ ಧೈರ್ಯವನ್ನು ಅವರು ಪಡ್ಕೊಳ್ಳೋದಿಲ್ಲ. ಆದರೆ ಈ ದೇಶದ ಒಬ್ಬ ಅಗರ್ಭ ಶ್ರೀಮಂತನ ಮಗ 7,000 ಕೋಟಿ ರೂಪಾಯಿ ಪ್ರತಿ ವರ್ಷ ಆದಾಯ ಇರುವಂಥ ಈ ಫ್ಯಾಮಿಲಿಯ ಒಬ್ಬ ಹುಡುಗ ಎಲ್ಲವನ್ನೂ ಬಿಟ್ಟು ಒಂದು ಪ್ಲೇಸಿಗೆ ಹೋಗಿ 1 ತಿಂಗಳಲ್ಲಿ 4 ವಾರ 4 ಪ್ಲೇಸಸಲ್ಲಿ ಕೆಲಸ ಮಾಡ್ತಾನೆ. 3 ಕಡೆ ಕೆಲಸ ಮಾಡ್ತಾನೆ ಮತ್ತು ಬೀದಿಯಲ್ಲಿ ಚಾಯ್ ಮಾರಿ ಬಿಸ್ನೆಸ್ ಏನಂತ ಕಲಿತಾನೆ, ಬಿಸ್ನೆಸ್ನ ಫಾರ್ಮುಲಾ ಏನಂತ ಕಲಿತಾನೆ. ಅವನು ಹೇಳುವುದೇನೆಂದರೆ, ಒಂದು ಫ್ಲಾಸ್ಕನ್ನು ತೆಗೆದುಕೊಂಡು 10 ರೂಪಾಯಿಗೆ ಹೋಟೆಲ್ನಿಂದ ಚಾನ್ನು ಬೈ ಮಾಡಿ 20 ರೂಪಾಯಿಗೆ ಸೇಲ್ ಮಾಡ್ತಿದ್ದ. ಒಂದು ದಿನಕ್ಕೆ 1,000 ಕಮಾಯಿ ಮಾಡ್ತಿದ್ದ. ಇದರ ಅರ್ಥ ಏನೆಂದರೆ, ನಮಗೆ ಮನಸ್ಸು ಮಾಡಿದರೆ ಯಾವುದೇ ಕೆಲಸವನ್ನು ನಾವು ಮಾಡಬಹುದು. ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಲಾಭ ಇದೆ. ದೊಡ್ಡ ಬಿಸ್ನೆಸ್ ಶುರು ಮಾಡುವುದಕ್ಕಿಂತ ಮೊದಲು ಇಂತಹ ಬಿಸ್ನೆಸ್ಗಳನ್ನು ಶುರು ಮಾಡಿ ಅದೆಷ್ಟೋ ಜನರು ಬಿಲಿಯನರ್ ಆದದ್ದು ಇದೆ. ಬಹುಶಃ ಈ ಪಾಠ ನಮಗೆಲ್ಲರಿಗೂ ಒಂದು ಪ್ರೇರಣೆ ಅಂತ ನನಗನಿಸುತ್ತದೆ. ನನ್ನಂತಹ ಪೇರೆಂಟ್ಸ್ ಮತ್ತು ನಿಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಇದು ಡೆಫಿನೆಟ್ಲಿ ಒಂದು ಲೆಸನ್. ನಾವು ರಿಯಲ್ ಲೈಫಿಗೆ ಕಾಲು ಇಡುವುದಕ್ಕಿಂತ ಮುಂಚೆ, ರಿಯಲ್ ಲೈಫ್ನ ಒಂದು ಟೆಸ್ಟನ್ನು ಫೇಸ್ ಮಾಡುವುದಕ್ಕಿಂತ ಮುಂಚೆ ಗ್ರೌಂಡ್ ಲೆವೆಲಲ್ಲಿ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಅರಿತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಪಡೆದು ನಂತರ ಮುಂದೆ ಹೋದಾಗ ಯಶಸ್ಸು ಖಂಡಿತವಾಗಿಯೂ ನಮ್ಮದಾಗ್ತದೆ. ನಮ್ಮ ಪೇರೆಂಟ್ಸ್ ನಮ್ಮಂಥವರು ಕೂಡ ನಮ್ಮ ಮಕ್ಕಳನ್ನು ಅವರಿಗೆ ಎನ್ಕರೇಜ್ ಮಾಡಿ ಈ ಕಂಫರ್ಟ್ ಝೋನ್ನಿಂದ ಹೊರಗೆ ತರುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿ ಮಾಡಬೇಕಾಗಿದೆ.